ಬೆಂಗಳೂರಿನಲ್ಲಿ ಹಾಡ ಹಗಲೇ ನಡೆದಂತಹ ದರೋಡೆಯ ಪ್ರಕರಣ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಹಲವು ಆಂಗಲ್ನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. 7 ಕೋಟಿ 11 ಲಕ್ಷ ದರೋಡೆ ಆಗಿರುವಂಥದ್ದು. ದರೋಡೆಯ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸ್ತಾ ಇದ್ದ ಹಾಗೆ ಹಲವು ವಿಚಾರಗಳು ಹೊರಬರ್ತಾ ಇದೆ. ಜೆಪಿ ನಗರದ ಪೊಲೀಸರಿಂದ ಸಿಎಂಎಸ್ ಸಿಬ್ಬಂದಿ ವಿಚಾರಣೆ, 3 ಮ್ಯಾನೇಜರು, ಒಬ್ಬ ಫೀಲ್ಡ್ ಆಫೀಸರ್ ಅನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಬ್ರಾಂಚ್ ಮ್ಯಾನೇಜರ್ಗಳಿಂದ ಹಣ ಕೊಟ್ಟ ಬಗ್ಗೆ ಮಾಹಿತಿ ಕೂಡ ಸಂಗ್ರಹವಾಗಿದೆ. ಹಣ ತೆಗೆದುಕೊಂಡಿದ್ದಷ್ಟು, ಯಾವ ಸಮಯದಲ್ಲಿ ಹೋಗಿದ್ದು ಎಲ್ಲವೂ ಕೂಡ ಮುಖ್ಯವಾಗುತ್ತೆ. ಎಲ್ಲ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನೋಡಿ, ಈ ಸಿಎಂಎಸ್ ಕಂಪನಿಯ ಈ ವೆಹಿಕಲ್ ಏನಿದೆ, ಇದೇನು ಉದಯ ರಂಗ ಬಸ್ ಅಲ್ಲ. ಇದೇ ಟೈಮಿಗೆ ಹೋಗುತ್ತೆ, ಇದೇ ಟೈಮಿಗೆ ಬರುತ್ತೆ ಅಂತ ಹೇಳೋದಕ್ಕೆ. ಯಾವಾಗ ATMನಲ್ಲಿ ಹಣ ಖಾಲಿಯಾಗಿರುತ್ತೋ ಈ ವಾಹನದ ಮೂಲಕ ಹಣವನ್ನು ತುಂಬಿಸುವಂತಹ ಕೆಲಸ ಆಗುತ್ತೆ. ಬಟ್ ಇದೇ ವಾಹನ ಇದೇ ಜಾಗದಲ್ಲಿ ಇದೇ ಟೈಮಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗಿದ್ದು ಹೇಗೆ? ಒಳಗಿರೋರು ಯಾರೋ ಮಾಹಿತಿ ಕೊಟ್ಟಿರಬೇಕು. ಹಾಗಾಗಿಯೇ ಪೊಲೀಸರಿಗೆ ಅನುಮಾನ ಹೆಚ್ಚಾಗ್ತಾ ಇರುವಂಥದ್ದು. ಹಾಗಾಗಿಯೇ ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾರೋ ಮಾಹಿತಿ ಸೋರಿಕೆ ಮಾಡಿದ್ದಾರೆ. ಕೈಯಲ್ಲಿ ವೆಪನ್ಸ್ ಇದ್ರೂ ಕೂಡ ಬಳಕೆ ಮಾಡಿಲ್ಲ. ತುಂಬ ಈಸಿಯಾಗಿ ಎಲ್ಲೂ ಕೂಡ ಕಿರಿಕಿರಿ ಆಗದೆ ಇರುವ ರೀತಿಯಲ್ಲಿ ದರೋಡೆ ಆಗಿರೋದು ಸಿಬ್ಬಂದಿಯ ಮೇಲೆ ಅನುಮಾನಕ್ಕೆ ಹೆಚ್ಚಿನ ಕಾರಣ ಆಗ್ತಾ ಇದೆ. ಜೆಪಿ ನಗರದ ಪೊಲೀಸರಿಂದ ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳನ್ನು ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳ ಮೇಲೆ ಅನುಮಾನವೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾರೋ ಈ ದರೋಡೆಕೋರರ ಜೊತೆಗೆ ಕೈ ಜೋಡಿಸಿರುವಂತಹ ಚಾನ್ಸಸ್ ಹೆಚ್ಚಿದೆ. ಡೀಟೇಲ್ಸ್ ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಸಿಬ್ಬಂದಿ ಕೈ ಜೋಡಿಸದೇನೆ ಈ ರೀತಿಯ ಕೃತ್ಯ ಇಷ್ಟು ಈಸಿಯಾಗಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ನಿನ್ನೆ ನಡೆದಂಥ ದರೋಡೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿರುವಂಥದ್ದು. ಈಗಾಗಲೇ 3-4 ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಪೊಲೀಸರಿಗೆ ಒಂದು ದಟ್ಟವಾದ ಅನುಮಾನ ವ್ಯಕ್ತಪಡಿಸಿರುವಂಥದ್ದು ಅಲ್ಲಿಯ ಸಿಬ್ಬಂದಿಗಳ ಪಾತ್ರ ಇರದ ಹೊರತು ಇಷ್ಟು ಸಲೀಸಾಗಿ ರಾಬರ್ಸ್ಗಳು ಬೆಂಗಳೂರಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಮಾಹಿತಿ ಈಗ ಆರಂಭದಲ್ಲಿ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಅವರ ಸಿಬ್ಬಂದಿಗಳು ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಕೂಡ ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಬ್ಯಾಂಕ್ನ 3 ಮ್ಯಾನೇಜರ್ ಮತ್ತು ಒಬ್ಬ ಫೀಲ್ಡ್ ಆಫೀಸರ್ ಕೂಡ ಕರೆಸಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಎಷ್ಟು ಸಮಯದಲ್ಲಿ ಹಣ ಕೊಡಲಾಗಿತ್ತು ಮತ್ತು ಎಷ್ಟು ಮೊತ್ತದ ಹಣವನ್ನು ತೆಗೆದುಕೊಂಡು ಹೋಗಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮ್ಯಾನೇಜರ್ ಮತ್ತು ಫೀಲ್ಡ್ ಆಫೀಸರ್ಗಳಿಂದ ಕಲೆ ಹಾಕುವಂಥ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಿರುವಂಥದ್ದು. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದ ಅಮೌಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಸಮಯ ಮತ್ತು ಯಾರೆಲ್ಲ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರ ಬಳಿ ಇರುತ್ತೆ. ಆ ಕಾರಣಕ್ಕಾಗಿ ಮ್ಯಾನೇಜರ್ ಮತ್ತು ಫೀಲ್ಡ್ ಆಫೀಸರ್ಗಳನ್ನು ವಿಚಾರಣೆಗೆ ಒಳಪಡಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು.